ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಲವ್ ಲೈಫ್ ರಿಲೇಟೆಡ್ ನಿಮಗೆ ಏನ್ ಮೆಸೇಜ್ ಬರ್ತಾ ಇದೆ ಟ್ಯಾರೋ ಕಡೆಯಿಂದ ಅಂತ ನೋಡೋಣ. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ ನಾನು ನೋಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ಏನ್ ಮೆಸೇಜಸ್ ಬರ್ತಾ ಇದೆ ನಿಮ್ಮ ಲವ್ ಲೈಫ್, ವಾಟ್ ಇಸ್ ಕಮಿಂಗ್ ನೆಕ್ಸ್ಟ್, ಎಸ್ಪೆಷಲಿ ಸಿಂಗಲ್ಸ್. ಲೆಟ್ಸ್ ಸಿ. So many messages. World energy with the star energy. World energy with star energy. ನಾನು ಇದೆರಡನ್ನು wheel of fortune. Why do I say world? I don't know, but yes, ಎರಡು ಮೇಜರ್ ಆರ್ಕಾನ ಬಂದಿದೆ ಅಂಡ್ ಇಟ್ಸ್ ಅನ್ ಇಂಡಿಕೇಶನ್ ಸಿಂಗಲ್ಸ್ ಎಸ್ಪೆಷಲಿ. ಐ ಡೋಂಟ್ ನೋ ವೈ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಸಿಂಗಲ್ಸ್ ಅಂತ ಮೆನ್ಷನ್ ಮಾಡಿದೆ ಅಂಡ್ ಫ್ಯೂಚರ್ ಅಂತ ಮೆನ್ಷನ್ ಮಾಡಿದೆ. ಅಂಡ್ ಇಲ್ಲಿ ಡೆಸ್ಟಿನಿ ಮೆಸೇಜ್ ಬಂದಿದೆ ಅಂಡ್ ವಿತ್ ಸ್ಟಾರ್ ಮೆಸೇಜ್ ಬಂದಿದೆ. ಪ್ರಾಬ್ಲಿ ಏನೋ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಅನ್ಸಿದೆ ನೀವು. ಇದೇ ತರ ಪರ್ಸನ್ ಬೇಕು, ಇದೇ ತರ ಪಾರ್ಟ್ನರ್ ಬೇಕು, ಇದೇ ತರ ಲವ್ ಲೈಫ್ ಬೇಕು ಅಂತ ಪ್ರಾಬಬ್ಲಿ ಯು ಗೈಸ್ ವೆರ್ ಮ್ಯಾನಿಫೆಸ್ಟಿಂಗ್. ಆ ಥರ ಫೀಲಿಂಗ್ ಬರ್ತಾ ಇದೆ ನಂಗಿಲ್ಲಿ. ಸೊ ಇಟ್ ಲುಕ್ಸ್ ಲೈಕ್ ಫೈನಲಿ ಹ್ಯಾಪನಿಂಗ್. ಡೆಸ್ಟಿನಿ ಟರ್ನ್ ಆಗ್ತಾ ಇರೋದು ನೋಡ್ತಾ ಇದ್ದೀನಿ. 8th ಹೌಸ್ ಆಕ್ಟಿವ್ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ 11th ಹೌಸ್ ಆಕ್ಟಿವ್ ಆಗ್ತಾ ಇದೆ. ಮೋಸ್ಟ್ ಆಫ್ ಯುವರ್ ವಿಶಸ್ ನಿಜ ಆಗ್ತಾ ಇದೆ ಅನ್ನಿಸ್ತಾ ಇದೆ, ಎಸ್ಪೆಷಲಿ ಲವ್ ಲೈಫ್ ಅಲ್ಲಿ. ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ ತುಂಬಾ ಜನ ತುಂಬಾ ವರ್ಷಗಳಿಂದ ಅಥವಾ ತುಂಬಾ ತಿಂಗಳಿಂದ ಒಂದು ರೈಟ್ ಪರ್ಸನ್ ಇಮ್ಯಾಜಿನ್ ಮಾಡ್ಕೊಂತ ಇದ್ರಿ ಅನ್ಸುತ್ತೆ. ಲೈಕ್ ಯಾವ ತರ ಒಂದು ಪರ್ಸನ್ ಬೇಕು ನಿಮಗೆ ಲವ್ ಲೈಫ್ ಅಂತ ಬಂದ್ರೆ, ಲೈಫ್ ಪಾರ್ಟ್ನರ್ ಅಂತ ಬಂದ್ರೆ, ಮ್ಯಾರೇಜ್ ಅಂತ ಬಂದ್ರೆ ಯಾವ ತರ ಒಂದು ಪರ್ಸನ್ ಬೇಕು, ಯಾವ ತರ ಒಂದು ಕನೆಕ್ಷನ್ ಬೇಕು ಅಂತ ಪ್ರಾಬಬ್ಲಿ ತುಂಬಾ ಜನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ, ಥಿಂಕ್ ಮಾಡ್ತಾ ಇದ್ರಿ. ಫೈನಲಿ ದಟ್ ಈಸ್ ಹ್ಯಾಪನಿಂಗ್. ಡೆಸ್ಟಿನಿ ತಿರುಗಿ 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 ನಿಮ್ಮ ಹತ್ರ ಬರ್ತಾ ಇದೆ. ಆ ಥರ ಎನರ್ಜಿ ನನಗೇನು ಅನಿಸ್ತಾ ಇದೆ ಅಂದ್ರೆ, ಈ ಪರ್ಸನ್ ನೀವು ಇದಕ್ಕೂ ಮುಂಚೆ ಮೀಟ್ ಮಾಡಿದ್ದೀರಾ, ಇದಕ್ಕೂ ಮುಂಚೆ ನಿಮಗೆ ಗೊತ್ತಿತ್ತು ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ, ಇಂಪಾರ್ಟೆಂಟ್ ಫೇಸ್ ಆಫ್ ಯುವರ್ ಲೈಫ್ ಆಗಿತ್ತು ಕೂಡ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಾಗ ಫಾರ್ ಸಮ್ ರೀಸನ್ ವರ್ಕೌಟ್ ಆಗಿಲ್ಲ. ದಟ್ ಈಸ್ ವೈ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಮೆಸೇಜ್ ಕಾರ್ಡ್ ಬಂದಿದೆ. ಕೈಂಡ್ ಆಫ್ ಸೈಕಲ್ ಮತ್ತೆ ಟರ್ನ್ ಆಗಿದೆ. ಅನ್ಫಿನಿಶ್ಡ್ ಬಿಸ್ನೆಸ್, ಕಾರ್ಮಿಕ್ ಬಿಸ್ನೆಸ್ ಅಂತ ನಾನು ನೋಡಲ್ಲ. ಈ ಒಂದು ಕಾರ್ಮಿಕ್ ಎನರ್ಜಿಸ್ ಬಂದಿದ್ರು ಒಂದು ಇಂಪಾರ್ಟೆಂಟ್ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾ ಇರೋದು, ಮತ್ತೆ ಅವ್ರ ಜೊತೆ ಒಂದು ಇಂಪಾರ್ಟೆಂಟ್ ರೋಲ್ ಫೈನಲಿ ಇಟ್ಸ್ ಹ್ಯಾಪನಿಂಗ್. ಆ ಥರ ಮುಂಚೆ ಅದು ವರ್ಕೌಟ್ ಆಗಿಲ್ಲ, ಮುಂಚೆ ಆ ಒಂದು ರೈಟ್ ಟೈಮ್ ಬಂದಿರಲಿಲ್ಲ, ಆ ಥರ ಎನರ್ಜೀಸ್ ಇದೆ. ಬಟ್ ಫೈನಲಿ ಆ ರೈಟ್ ಟೈಮ್ ಬರ್ತಾ ಇರೋದು, ಮತ್ತೆ ಆ ಪರ್ಸನ್ ಬರ್ತಾ ಇರೋದು, ಮತ್ತೆ ಆ ಒಂದು ಎನರ್ಜಿ, ಆ ಒಂದು ಫೇಸ್. ನೀವು ಎಷ್ಟೇ ಈ ಪರ್ಸನ್ನ ಪುಷ್ ಮಾಡಕ್ ಹೋದ್ರು, ಎಷ್ಟೇ ಈ ಪರ್ಸನ್ನ ಅವಾಯ್ಡ್ ಮಾಡೋದಕ್ಕೆ ಹೋದ್ರು, ಎಷ್ಟೇ ಈ ಪರ್ಸನ್ ಇಂದ ದೂರ ಹೋಗೋದಕ್ಕೆ ಹೋದ್ರು, ಐ ಗೆಸ್ ಯೂನಿವರ್ಸ್ ಬಿಡ್ತಾ ಇಲ್ಲ. ಯೂನಿವರ್ಸ್ ಆ ಪರ್ಸನ್ ಮತ್ತೆ ಮತ್ತೆ ನಿಮ್ಮ ಹತ್ರ ಕರ್ಕೊ ಬರ್ತಾ ಇದ್ದಾರೆ, ಮತ್ತೆ ಮತ್ತೆ ನಿಮಗೆ ರಿಯಲೈಸ್ ಮಾಡಿಸ್ತಾ ಇದ್ದಾರೆ ನೀವು ತುಂಬಾ ದೂರ ಹೋಗೋದಕ್ಕಾಗಲ್ಲ. ನೀನ್ ಎಷ್ಟೇ ಟ್ರೈ ಮಾಡು ಈ ಪರ್ಸನ್ ಇಂದ ತುಂಬಾ ದೂರ ಹೋಗೋದಕ್ಕಾಗಲ್ಲ. ಆ ಥರ ಎನರ್ಜೀಸ್. ಲೈಕ್ ದೇರ್ ಇಸ್ ಅ ಸ್ಪ್ಯಾನಿಷ್ ಮೂವಿ, ಇಂಗ್ಲಿಷಲ್ಲೂ ಟ್ರಾನ್ಸ್ಲೇಟ್ ಆಗಿದೆ ಅದು. ಐ ಡೋಂಟ್ ನೋ, ಇಂಗ್ಲಿಷಲ್ಲಿ ಮೈ ಫಾಲ್ಟ್, ಯೋರ್ ಫಾಲ್ಟ್, ಆರ್ ಫಾಲ್ಟ್ ಅಂತ ತ್ರೀ ಸೀಸನ್ಸ್ ಇದೆ, 3 parts ಆಫ್ ದ ಮೂವಿ. ಸೊ ಆ ಮೂವಿ ನೆನಪಾಗ್ತಾ ಇದೆ. ಆ ಮೂವೀಸ್, ದಟ್ ಮೂವಿ ಇಟ್ಸ್ ದ ಸೇಮ್ ಥಿಂಗ್. ಹೀರೋ ಹೀರೋಯಿನ್ ಮೀಟ್ ಆಗ್ತಾರೆ ಆ್ಯಂಡ್ ಏನೋ ವರ್ಕೌಟ್ ಆಗಲ್ಲ, ದೂರ ಆಗ್ತಾರೆ. ಅಗೈನ್ ದೆಲ್ ಕಮ್ ಬ್ಯಾಕ್, ಅಗೈನ್ ದೂರ ಆಗ್ತಾರೆ ಆ್ಯಂಡ್ ಅಗೈನ್ ಡೆಸ್ಟಿನಿ ಹೆಂಗ್ ಅವ್ರ ಜೊತೆ ವರ್ಕ್ ಮಾಡುತ್ತೆ ಅಂದರೆ, ಐ ಮೀನ್ ಸಮಥಿಂಗ್ ಹ್ಯಾಪನ್ಸ್ ಫಾರ್ ಎವರ್. ದೆಲ್ ಮದುವೆ ಆಗ್ತಾರೆ ಆ್ಯಂಡ್ ದೆನ್ ದೆಲ್ ಲಿವ್ ಟುಗೆದರ್. ಸೊ ಇನ್ ಬಿಟ್ವೀನ್ ಅಲ್ಲಿ ಸೋ ಮೆನಿ ಥಿಂಗ್ಸ್ ಆಗುತ್ತೆ, ಟ್ರಸ್ಟ್ ಬ್ರೇಕ್ ಆಗುತ್ತೆ, ಪೇಯ್ನ್ ಆಗುತ್ತೆ. ಬಟ್ ದ ಬೆಸ್ಟ್ ಪಾರ್ಟ್ ಇಸ್ ಇಬ್ರ ಮೇಲೆ ಇದರ ಫೀಲಿಂಗ್ಸ್ ಇರುತ್ತಲ್ವಾ, ಅದು ಅಷ್ಟು ಈಸಿಯಾಗಿ ಬಿಟ್ಟು ಹೋಗಲ್ಲ.
ಅದು ಅಷ್ಟು ಈಸಿಯಾಗಿ ಗಿವ್ ಅಪ್ ಮಾಡಲ್ಲ. ಆ ಫೀಲಿಂಗ್ಸ್ ಇರುತ್ತಲ್ವಾ, ದಟ್ ವಿಲ್ ಬಿ ವೆರಿ ಸ್ಟ್ರಾಂಗ್, ಆ ಥರ ಎನರ್ಜೀಸ್. ಸೊ ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ, ಸಮ್ ಒನ್ ಫ್ರಮ್ ಯುವರ್ ಪಾಸ್ಟ್ ಫಾರ್ ಶೋರ್. ಬಟ್ ಲೆಟ್ಸ್ ಪುಲ್ ಮೋರ್ ಮೆಸೇಜಸ್. ತ್ರೀ ಮೇಜರ್ ಆರ್ಕಾನಾಸ್ ನಾನು ತೋರ್ಸೋದಕ್ಕಾಗಲ್ಲ, ನನಗೆ ಇದು ಬಂದ್ಬಿಡುತ್ತೆ, ಪಾಲಿಸಿ ಸ್ಟ್ರೈಕ್ ಮಾರ್ಕ್ ಬಂದ್ಬಿಡುತ್ತೆ. ಬಿಕಾಸ್ ನಾನು ಆಲ್ರೆಡಿ ಇವಾಗ ನಾನೇನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ 3 ವಿಡಿಯೋಸ್. ಓಕೆ, ದ ಥಿಂಗ್ ಈಸ್ ಒಂದೊಂದು ವಿಡಿಯೋ ಎಲ್ಲ 40 ಮಿನಿಟ್ಸ್. ಅದು ನಾನು ಇವಾಗ ಏನು ಮಾಡೋಕ್ಕಾಗಲ್ಲ, ಡಿಲೀಟ್ ಮಾಡಬೇಕು, ಮತ್ತೆ ಅದನ್ನ ಎಡಿಟ್ ಮಾಡಿ ರೀಅಪ್ಲೋಡ್ ಮಾಡಬೇಕು. ಬಟ್ ವಿಚ್ ಐ ಹೇಟ್. ಸೊ ಸೈಡ್ ಗೋ, ನಾನು ಇನ್ನೂ ಬದುಕಿದ್ದೀನಿ, ನಾನು ಇನ್ನೂ ವೀಡಿಯೋಸ್ ಮಾಡ್ಬೋದಲ್ವಾ, ಅದನ್ನೇ ಪದೇ ಪದೇ ಎಷ್ಟಂತ. ಸೊ ದಟ್ಸ್ ಇಟ್. ಸೊ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಡೆಸ್ಟಿನಿ ನಿಮ್ಮಿಬ್ರ ಜೊತೆ ಪ್ಲೇ ಮಾಡ್ತಾ ಇದೆ ರೋಲ್, ಆ್ಯಂಡ್ ಮೇಜರ್ ಆರ್ಕಾನ ಕೂಡ ಬಂದಿದೆ. ಆ್ಯಂಡ್ ಸ್ಮಾರ್ಟ್ ವೇಯಲ್ಲಿ ಇಬ್ರು ಆಕ್ಷನ್ ತಗೊಳ್ಳೋದು, ಡಿಸಿಷನ್ಸ್ ತಗೊಳ್ಳೋದು, ನೀವಾಗಿರ್ಬೋದು, ನಿಮ್ಮ ಪರ್ಸನ್ ಆಗಿರ್ಬೋದು. ಆ್ಯಂಡ್ ಮೆಜಿಷಿಯನ್ ಅಂತ ಅಂದರೆ ಅವನ ಹತ್ರ ಎಲ್ಲ ರಿಸೋರ್ಸಸ್ ಇರುತ್ತೆ, ಅವನಿಗೆ ಬೇಕಾಗಿರೋ ಎಲ್ಲದೂ ಇರುತ್ತೆ, ಅವ್ನು ಜಸ್ಟ್ ಆ್ಯಕ್ಷನ್ ತಗೋಬೇಕು ಅಷ್ಟೇ. ಆ್ಯಂಡ್ ಅದನ್ನ ನೀವು ರಿಯಲೈಸ್ ಮಾಡ್ಕೊತೀರಾ. ಇವಾಗ ಒಂಥರ ವಿಕ್ಟಿಮ್ ಕಾರ್ಡ್, ನೀವಾಗಿರ್ಬೋದು, ನಿಮ್ಮ ಪರ್ಸನ್ ಆಗಿರ್ಬೋದು, ಅದಿಲ್ಲ ಇದಿಲ್ಲ, ಹಿಂಗಾಯ್ತು ಹಂಗಾಯ್ತು ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಒಂದ್ಸಲ ಆ ವಿಕ್ಟಿಮ್ ಎನರ್ಜಿನ ಓವರ್ಕಮ್ ಮಾಡಿದಾಗ ಪ್ರಾಬ್ಲಮ್ ನಿಮಗೆ ಗೊತ್ತಾಗುತ್ತೆ, ದಿಸ್ ಇಸ್ ಇಟ್ ಅಂತ. 4 ಮೇಜರ್ ಆರ್ಕಾನಾಸ್. 4th ಕಾರ್ಡ್ ಇಸ್ ಆಲ್ಸೋ ಮೇಜರ್ ಆರ್ಕಾನ. ಸಿ, ಐ ಥಿಂಕ್ ಒಂದು ಮೇಜರ್ ಪರ್ಸನ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಅಥವಾ ಮೇಜರ್ ಕನೆಕ್ಷನ್ ಆಫ್ ಯುವರ್ ಲೈಫ್. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಐ ನೋ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀರಾ, ಅಪ್ಸ್ ಆ್ಯಂಡ್ ಡೌನ್ಸ್ ಫೇಸ್ ಮಾಡಿದ್ದೀರಾ, ತುಂಬಾ ನೀವು ನೆಗೆಟಿವಿಟೀಸ್ ಫೇಸ್ ಮಾಡಿದ್ದೀರಾ ಈ ಕನೆಕ್ಷನಿಂದ, ಈ ಪರ್ಸನ್ನಿಂದ. ಲೈಫ್ ತುಂಬ ರೀತಿಲಿ ನಿಮ್ಮನ್ನ ಅನ್ಕಂಫರ್ಟ್ ಝೋನಿಗೆ ಹಾಕಿದೆ, ತುಂಬ ರೀತಿಲಿ ನಿಮ್ಮನ್ನ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸಿಗೆ ಪುಷ್ ಕೂಡ ಮಾಡಿದೆ. ಬಟ್ ಅಲ್ಟಿಮೇಟ್ಲಿ ಇದೆಲ್ಲ ಆಗ್ಬೇಕಂತ ಇತ್ತು, ಆಯ್ತು. ಇಟ್ಸ್ ನಾಟ್ ಈ ಪರ್ಸನ್ ಫಾಲ್ಟ್ ಅಲ್ಲ, ನಿಮ್ಮ ಫಾಲ್ಟು ಅಲ್ಲ, ಇಟ್ಸ್ ಆಲ್ ಲೈಕ್ ಫೇಟ್ ಮೇಲೆ ನೀವು ಹಾಕ್ಬೋದು, ನಿಮ್ಮ ಜಾತಕದಲ್ಲಿರೋ ಪ್ಲಾನೆಟ್ಸ್ ಮೇಲೆ ಹಾಕ್ಬೋದು. ಐ ಆಮ್ ಡ್ಯಾಮ್ ಶೋರ್ ಈ ಗ್ರೂಪಲ್ಲಿ ಯಾರೆಲ್ಲ ಇದ್ದೀರಾ, ನಿಮ್ಮ 8th ಹೌಸ್ ತುಂಬ ಸ್ಟ್ರಾಂಗ್ ಆಗಿದೆ. 8th ಹೌಸಲ್ಲಿ ತುಂಬ ಪ್ಲಾನೆಟ್ಸ್ ಇದೆ, ಇಲ್ಲ 8th ಹೌಸ್ ದಶ ನಡೀತಾ ಇದೆ. 8th ಹೌಸ್ ಎಂಟಿ ಆಗಿದೆ ಅಂದರೆ 8th ಹೌಸ್ ದಶ ನಡೀತಾ ಇದೆ ಪ್ರಾಬಬ್ಲಿ, ಅಥವಾ ರಾಹು ದಶದಲ್ಲಿದ್ದೀರಾ ತುಂಬ ಜನ. ಸೊ ರಾಹು ದಶದಲ್ಲಿ ಇದ್ದವ್ರದ್ದು ಲೈಫ್ನ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಟ್ರಸ್ಟ್ ಮೀ. ಸಿ, ನಂದು ಬೆಸ್ಟ್ ಕ್ಲೋಸ್ ಫ್ರೆಂಡ್, ಅವ್ರದ್ದು ಕೂಡ ರಾಹು ದಶನೇ ಇವಾಗ. ಲಾಟ್ ಆಫ್ ಥಿಂಗ್ಸ್ ಹ್ಯಾಪೆಂಡ್ ಅವ್ರದ್ದು ಲೈಫಲ್ಲಿ, ಲಾಟ್ ಆಫ್ ಥಿಂಗ್ಸ್. ಆಲ್ ಆಫ್ ಅ ಸಡನ್ ಮ್ಯಾರೇಜ್, ಅನ್ಎಕ್ಸ್ಪೆಕ್ಟೆಡ್ಲಿ, ಸೋ ಮೆನಿ ಸರ್ಪ್ರೈಸಸ್, ಗುಡ್ ಸರ್ಪ್ರೈಸಸ್. ಓಕೆ, ನೆಗೆಟಿವ್ ಅಲ್ಲ, ಗುಡ್ ಸರ್ಪ್ರೈಸಸ್, ಗುಡ್ ಚೇಂಜಸ್, ಕಂಪ್ಲೀಟಾಗಿ ನೆಗೆಟಿವ್ ಅಲ್ಲ. ಬಟ್ ಏನೇನೋ ಆಯಿತು ಒಂದೇ ಸಲ ಒಂದು ಸ್ಟ್ರೆಚಲ್ಲಿ. ಸೊ ನಿಮ್ಮ ಲೈಫು ಕೂಡ ಹಾಗೆ, ಹ್ಯಾಂಗ್ಡ್ ಮ್ಯಾನ್ ಸಿಚುವೇಶನ್. ನಿಮ್ಮ ಲೈಫ್ನ ನೀವು ನೋಡ್ತಿರೋ ಪರ್ಸ್ಪೆಕ್ಟಿವ್ ಈ ವಿಡಿಯೋ ಆದಮೇಲಿಂದ ಪ್ರಾಬ್ಲಮ್ ನೀವು ತುಂಬ ಜನ ಚೇಂಜ್ ಮಾಡ್ತೀರಾ. ಬಿಕಾಸ್ ಇಷ್ಟು ದಿನ ನನ್ನ ಲೈಫಲ್ಲೇ ಯಾಕೆ ಹಿಂಗೆ ಆಗ್ತಾ ಇದೆ, ನನ್ನ ಲೈಫಲ್ಲೇ ಈ ಥರ ಆಗ್ತಾ ಇದೆ. ಸೊ ಟ್ರಸ್ಟ್ ಮೀ, ನಿಮ್ಮ ಲೈಫಲ್ಲಿ ಈ ಥರ ಮೇಜರ್ ಚೇಂಜಸ್ ಎಲ್ಲ ಆಗ್ತಾ ಇದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇದೆ. ಐ ನೋ ಇಟ್ ಇಸ್ ಡಿಫಿಕಲ್ಟ್, ಒಬ್ಬೊಬ್ರಿಗೆ ಡಿಫಿಕಲ್ಟ್, ಒಬ್ಬೊಬ್ರು ಅದನ್ನ, ಯಾರ್ದು ಫಸ್ಟ್ ಹೌಸ್ ಸ್ಟ್ರಾಂಗ್ ಆಗಿದೆ, 6th ಹೌಸಲ್ಲಿ ಮಾರ್ಸ್, ಸ್ಯಾಟರ್ನ್, ರಾಹು ಇದೆ, ನೀವು ಅದನ್ನ ತುಂಬ ಕಾಂಪಿಟೇಷನ್ ಆಗಿ ತಗೊತೀರಾ. ಬಟ್ ಕೆಲವೊಬ್ರು ಲೈಫ್ ಇರುತ್ತೆ ಒಂದೇ ಥರ ಇರುತ್ತೆ, ಲೈಕ್ ಎವ್ರಿ ಸೀಸನ್ ಸೇಮ್ ಲೈಫ್, ಸೇಮ್ ಥಿಂಗ್. ಅವ್ರದ್ದು 6th ಹೌಸಲ್ಲಿರಲ್ಲ, 8th ಹೌಸಲ್ಲಿರಲ್ಲ. ದಟ್ ಈಸ್ ಮೀ. ಒಂದೊಂದ್ಸಲ ಅನ್ಸುತ್ತೆ ಅದೆಲ್ಲ ಒಳ್ಳೇದೆ ಅಂತ, ಬಟ್ ಒಂದೊಂದ್ಸಲ ಲಾರ್ಡ್ ವಿಲ್ ಹ್ಯಾಪನ್ ಅಲ್ವಾ ಅದೆಲ್ಲ ಇದ್ದಾಗ. ಒಂದೊಂದ್ಸಲ ಬ್ಲ್ಯಾಂಕ್ ಅಂತನೂ ಅನ್ಸುತ್ತೆ. ಬಿಕಾಸ್ ನಮ್ಮ ಲೈಫಲ್ಲಿ ಹೆಂಗೆ ಅಂತಂದ್ರೆ, ಯಾರ್ದೆಲ್ಲ 6th ಹೌಸ್ 8th ಹೌಸ್ ಎಂಟಿ ಇದೆ, ಫಸ್ಟ್ ಹೌಸ್ ಎಂಟಿ ಇದೆ, 7th ಹೌಸ್ ಎಂಟಿ ಇದೆ. ಸೊ ಯು ಆರ್ ದ ಡ್ರೈವರ್ ಆಫ್ ಯುವರ್ ಲೈಫ್. ನೀವು ಎಲ್ಲೆಲ್ಲಿಗೆ ತಗೊಂಡು ಹೋಗ್ತೀರಾ ಲೈಫ್ನ, ಲೈಫ್ ಹಂಗೇನೆ ಫೀಲ್ ಮಾಡ್ಕೊಳಕ್ ಶುರು ಆಗುತ್ತೆ. ಬಟ್ ಯಾರ್ದೆಲ್ಲ 6th ಹೌಸ್ 8th ಹೌಸ್ ಫಸ್ಟ್ ಹೌಸ್
ಸೆವೆಂತ್ ಹೌಸ್ ಆಕ್ಟಿವ್ ಇದೆ. ಲೈಫೇ ಅವರಿಗೆ ಒಂಥರ ಡೆಸ್ಟಿನಿ ಅವ್ರ ಲೈಫ್ನ ಪ್ಲೇ ಮಾಡ್ತಾ ಇರತ್ತೆ ಅನ್ಸುತ್ತೆ. ಬಿಕಾಸ್ lot of things will be happening, and so many times I'm jealous because I know one person and close person, a lot is happening in that person's life ಆಯ್ತಾ. ಏನೇನೇನೋ ಆಗ್ತಾ ಇರತ್ತೆ, ಸಡನ್ ಟ್ರಾವೆಲ್, ಸಡನ್ ಕನೆಕ್ಟಿಂಗ್ ಟು ಪೀಪಲ್ ಆಗಿರಬಹುದು, ಲಾಟ್. ಸೊ ಸಮ್ಟೈಮ್ಸ್ ಅನ್ಸುತ್ತೆ ಅದು ಚೆನ್ನಾಗಿದೆ ಅಂತ. ಐ ಡೋಂಟ್ ನೋ, ನಾನು ಇಂಟರಾಕ್ಟ್ ಮಾಡಿರೋದು ಕಡಿಮೆ. ಐ ಮೀನ್ 8 ಹೌಸ್ ಪರ್ಸನ್ಸ್ ನಾನು ಇಂಟರಾಕ್ಟ್ ಮಾಡಿದ್ದೀನಿ ತುಂಬ. ಐ ನೋ ಇಟ್ ಈಸ್ ಕೈಂಡ್ ಆಫ್ ಡಿಫಿಕಲ್ಟ್ ಆ ಪರ್ಸನಿಗೆ ಸ್ವಲ್ಪ, ಬಟ್ ಅ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್. ಅವ್ರು ಇನ್ನೂ ಜಾಸ್ತಿ ಪ್ಲಾನ್ ಮಾಡೋಕ್ಕಾಗಲ್ಲ, ನಾವು ಪ್ಲಾನ್ ಮಾಡ್ಬೋದು, ಅಷ್ಟೇ ಡಿಫ್ರೆನ್ಸ್. ಐ ಹೋಪ್ ನಿಮಗೆ ರೀಡಿಂಗ್ ಅರ್ಥ ಆಗಿದೆ. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಎಟ್ ಎನಿ ಮೂಮೆಂಟ್. ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುನ್ನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್.